ರವಿ, ವಿಕ್ರಮ್, ಅನನ್ಯ ಮತ್ತು ಪ್ರಿಯಾ ನಾಲ್ವರು ಕಾಲೇಜ್ ಸ್ನೇಹಿತರು. ವೀಕೆಂಡ್ನಲ್ಲಿ ಎಲ್ಲಿಗಾದ್ರೂ ಟ್ರಿಪ್ ಹೋಗ್ಬೇಕೆಂದು ಪ್ಲಾನ್ ಮಾಡಿ ಮಲೆನಾಡಿನ ದಟ್ಟ ಕಾಡಿನ ಮಧ್ಯೆ ಇರುವ ಹೆಬ್ಬಾರರ ಹಳೆಯ ಬಂಗಲೆಯನ್ನು ಹೋಮ್ಸ್ಟೇ ಎಂದು ಭಾವಿಸಿ ಬುಕ್ ಮಾಡಿದ್ದರು. ಅವರಲ್ಲಿಗೆ ತಲುಪುವಾಗ ರಾತ್ರಿ 9 ಗಂಟೆಯಾಗಿತ್ತು. ಅಲ್ಲಿ ಸುತ್ತಲೂ ಎತ್ತರದ ಮರಗಳು, ಮಂಜಿನ ಕವಚ ಮತ್ತು ಕಿವಿಗೆ ಕೇಳುವ ಮಿಡತಗಳ ಶಬ್ದ. ಆ ಬಂಗ್ಲೆ ನೋಡಲು ಬ್ರಿಟಿಷರ ಕಾಲದ ಅರಮನೆಯಂತಿತ್ತು. ಬಂಗಲೆಯ ಕೇರ್ಟೇಕರ್ ಆಗಿದ್ದ ಸೋಮಣ್ಣ ಎಂಬ ಮುದುಕ ಇವರನ್ನು ನೋಡಿ ವಿಚಿತ್ರವಾಗಿ ನಕ್ಕನು. ನೋಡಿ ಸಾಹೇಬ್ರೇ, ರಾತ್ರಿ 12ರ ನಂತರ ನೀವ್ಯಾರೂ ರೂಮ್ನಿಂದ ಹೊರಗ್ಬರ್ಬೇಡಿ. ಈ ಕಾಡಿನಲ್ಲಿ ಹಳೆಯ ಆತ್ಮಗಳು ಅಡ್ಡಾಡ್ತವೆ ಎಂದು ಎಚ್ಚರಿಸಿದನು. ಅದನ್ನು ಕೇಳಿದ ವಿಕ್ರಮ್ ಜೋರಾಗಿ ನಕ್ಕನು. ಸೋಮಣ್ಣ ಈ ಕಾಲದಲ್ಲೂ ದೆವ್ವಾಭೂತನ ಅಂತ ಹೇಳಿ ನಮ್ಗೆ ಒಳ್ಳೆ ಕಾಫಿ ಕೊಟ್ಟು ನೀನ್ ಮಲ್ಗಿಕೊ ಎಂದನು. ಹೇಳಿದನು. 11:20ರ ಸುಮಾರಿಗೆ ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ರೂಮ್ಗಳಿಗೆ ಹೋದ್ರು. ರವಿ ಮತ್ತು ವಿಕ್ರಮ್ ಒಂದು ರೂಮಿನಲ್ಲಿದ್ದರೆ ಅನನ್ಯ ಮತ್ತು ಪ್ರಿಯಾ ಪಕ್ಕದ ರೂಮಿನಲ್ಲಿದ್ದರು. ಅಲ್ಲಿ ಸರ್ರನೆ ಗಾಳಿ ಬೀಸುತ್ತಿತ್ತು. ಕಿಟಕಿಯ ಗಾಜುಗಳು ಪಟಪಟನೆ ಬಡಿದುಕೊಳ್ಳುತ್ತಿದ್ದವು. ಕರೆಂಟ್ ಹೋದ ಕಾರಣ ಇಡೀ ಬಂಗಲೆಯು ಕತ್ತಲಲ್ಲಿ ಮುಳುಗಿತು. ಅಲ್ಲಿ ಅನನ್ಯಾಗೆ ಇದ್ದಕ್ಕಿದ್ದಂತೆ ಗೋಡೆಯ ಒಳಗಿನಿಂದ ಯಾರೋ ಉಗುರಿನಲ್ಲಿ ಕೆರೆಯುವ ಶಬ್ದ ಕೇಳಿಸಿತು. ಅವಳು ಹೆದರಿ ಪ್ರಿಯಾಳನ್ನು ಎಬ್ಬಿಸಿದಳು. ಪ್ರಿಯಾ, ಕೇಳಿಸ್ಕೊ, ಗೋಡೆ ಒಳಗಿಂದ ಏನೋ ಸೌಂಡ್ ಬರ್ತಿದೆ ಅಂತ ಹೇಳಿದಳು. ಅದಕ್ಕೆ ಪ್ರಿಯಾ ಮೊಬೈಲ್ ಟಾರ್ಚ್ ಆನ್ ಮಾಡಿದಳು. ಆ ಬೆಳಕಿನಲ್ಲಿ ಅವರು ನೋಡಿದ ದೃಶ್ಯ ಅವರ ಎದೆಯನ್ನು ತಣ್ಣಗಾಗಿಸಿತು. ರೂಮಿನ ಮೂಲೆಯಲ್ಲಿದ್ದ ಹಳೆಯ ಕನ್ನಡಿಯ ಮೇಲೆ ರಕ್ತದ ಬಣ್ಣದಲ್ಲಿ "ಇಲ್ಲಿಂದ ಓಡಿಹೋಗಿ" ಎಂದು ಬರೆಯಲಾಗಿತ್ತು. ಅದನ್ನು ನೋಡಿದ ತಕ್ಷಣ ಇಬ್ಬರೂ ಕಿರುಚುತ್ತಾ ರವಿ ಮತ್ತು ವಿಕ್ರಮ್ ಇದ್ದ ರೂಮಿನ ಕಡೆಗೆ ಓಡಿದರು. ನಾಲ್ವರೂ ಹೆದರಿ ತಕ್ಷಣವೇ ಕಾರು ಹತ್ತಿ ಅಲ್ಲಿಂದ ಹೊರಡಲು ನಿರ್ಧರಿಸಿದರು. ವಿಕ್ರಮ್ ಕಾರನ್ನು ವೇಗವಾಗಿ ಚಲಾಯಿಸಿದನು. ಆದರೆ ವಿಚಿತ್ರವೆಂದರೆ ಅವರು ಎಷ್ಟು ದೂರ ಹೋದರೂ ಅದೇ ಬಂಗಲೆಯ ಮುಂಭಾಗಕ್ಕೆ ಮತ್ತೆ ಮತ್ತೆ ಬರುತ್ತಿದ್ದರು. ಅಲ್ಲಿ ರಸ್ತೆ ಮುಗಿಯುತ್ತಲೇ ಇರಲಿಲ್ಲ. ಅವರು "ಇದು ಹೇಗೆ ಸಾಧ್ಯ? ನಾವು ಅರ್ಧ ಗಂಟೆಯಿಂದ ಡ್ರೈವ್ ಮಾಡ್ತಿದ್ದೀವಿ, ಆದ್ರೂ ಮತ್ತೆ ಇದೇ ಬಂಗ್ಲೆ ಮುಂದೆ ಯಾಕೆ ಬರ್ತಿದ್ದೀವಿ?" ರವಿ ಬೆವರುತ್ತಾ ಕೇಳಿದನು. ಅಷ್ಟರಲ್ಲೇ ಕಾರಿನ ಇಂಜಿನ್ ತಾನಾಗಿಯೇ ಆಫ್ ಆಯ್ತು. ಕಾರಿನ ಮುಂದಿನ ಗ್ಲಾಸ್ ಮೇಲೆ ಮಂಜು ಮುಚ್ಚಿಕೊಳ್ಳಲು ಪ್ರಾರಂಭಿಸಿತು. ಆ ಮಂಜಿನ ಮೇಲೆ ಹೊರಗಿನಿಂದ ಯಾರೋ ಒಂದು ಸಣ್ಣ ಮಗುವಿನ ಕೈಗುರುತನ್ನು ಮೂಡಿಸಿದರು. ಕಾರಿನ ಒಳಗೆ ಇದ್ದಕ್ಕಿದ್ದಂತೆ ವಿಪರೀತ ಚಳಿ ಶುರುವಾಯ್ತು. ಅನನ್ಯ ಕಾರಿನ ಗ್ಲಾಸ್ನಿಂದ ಹೊರಗೆ ನೋಡಿದಾಗ ಬಿಳಿ ಸೀರೆ ತೊಟ್ಟ, ಮುಖವಿಲ್ಲದ ಆಕೃತಿಯೊಂದು ಗಾಳಿಯಲ್ಲಿ ತೇಲುತ್ತಾ ಕಾರಿನ ಕಡೆಗೆ ಬರುತ್ತಿರುವುದು ಕಂಡಿತು. ಭಯದಿಂದ ಎಲ್ಲರೂ ಕಾರಿನಿಂದ ಇಳಿದು ಮತ್ತೆ ಬಂಗಲೆಯ ಒಳಗೆ ಓಡಿದರು. ಬೇರೆ ದಾರಿಯೇ ಇರಲಿಲ್ಲ. ಬಂಗಲೆಯ ಒಳಗೆ ಬಂದಾಗ ಅಲ್ಲಿ ಸೋಮಣ್ಣ ಇರಲಿಲ್ಲ. ಬದಲಿಗೆ ಹಾಲ್ನ ಮಧ್ಯದಲ್ಲಿ ಒಂದು ಹಳೆಯ ಡೈರಿ ಬಿದ್ದಿತ್ತು. ರವಿ ಧೈರ್ಯ ಮಾಡಿ ಆ ಡೈರಿಯನ್ನು ತೆರೆದನು. ಅದರಲ್ಲಿ 1950ರ ಇತಿಹಾಸವಿತ್ತು. ಈ ಬಂಗಲೆಯ ಯಜಮಾನ ತನ್ನ ಆಸ್ತಿಗಾಗಿ ಹೆಂಡತಿ ಮತ್ತು ಮಗವನ್ನು ಜೀವಂತವಾಗಿ ಗೋಡೆಯೊಳಗೆ ಇಟ್ಟು ಮುಚ್ಚಿದ್ದನು. ಅಂದಿನಿಂದ ಆ ತಾಯಿ ಮಗುವಿನ ಆತ್ಮಗಳು ಈ ಬಂಗಲೆಗೆ ಬರುವ ಯಾರನ್ನೂ ಜೀವಂತವಾಗಿ ಬಿಟ್ಟಿಲ್ಲ. ಡೈರಿ ಓದಿ ಮುಗಿಸುವಷ್ಟರಲ್ಲಿ ಮೇಲಿನ ಮಹಡಿಯಿಂದ ನಗುವಿನ ಶಬ್ದ ಕೇಳಿಸಿತು. "ಹಹಹಹಹ, ನೀವು ಇಲ್ಲೇ ಉಳಿದುಕೊಳ್ಳಿ." ಅದು ಯಾವುದೇ ಮನುಷ್ಯನ ಧ್ವನಿಯಾಗಿರಲಿಲ್ಲ. ಅದು ಇಡೀ ಬಂಗಲೆಯನ್ನು ನಡುಗಿಸುವಂತಹ ಗಂಭೀರ ಮತ್ತು ಭಯಾನಕ ಧ್ವನಿಯಾಗಿತ್ತು. ಇದ್ದಕ್ಕಿದ್ದಂತೆ ವಿಕ್ರಮ್ ಕಣ್ಣುಗಳು ಪೂರ್ತಿ ಕಪ್ಪಾದವು. ಅವನು ವಿಚಿತ್ರವಾಗಿ ನಗುತ್ತಾ ರವಿಯ ಕುತ್ತಿಗೆಯನ್ನು ಹಿಸುಕಲು ಬಂದನು. ಅವನಿಗೆ ಆ ದೆವ್ವದ ಶಕ್ತಿ ಆವರಿಸಿತ್ತು. ಅನನ್ಯ ಮತ್ತು ಪ್ರಿಯಾ ಜೋರಾಗಿ ಅಳುತ್ತಾ ದೇವರ ನಾಮಸ್ಮರಣೆ ಮಾಡಲು ಶುರುಮಾಡಿದರು. ರವಿ ತನ್ನ ಜೇಬಿನಲ್ಲಿದ್ದ ಬೆಂಕಿ ಪೆಟ್ಟಿಗೆಯನ್ನು ತೆಗೆದು ಎದುರಿಗಿದ್ದ ಆ ಹಳೆಯ ಡೈರಿ ಮತ್ತು ಬಂಗಲೆಯ ಪರದೆಗಳಿಗೆ ಬೆಂಕಿ ಹಚ್ಚಿದನು. ಬೆಂಕಿ ಹರಡುತ್ತಿದ್ದಂತೆ ಆ ವಿಚಿತ್ರ ಆಕೃತಿಗಳು ಜೋರಾಗಿ ಕಿರುಚಲು ಆರಂಭಿಸಿದವು. ವಿಕ್ರಮ್ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದನು. ಬೆಂಕಿಯ ಜ್ವಾಲೆ ಹೆಚ್ಚಾಗುತ್ತಿದ್ದಂತೆ ಬಂಗಲೆಯ ಮುಖ್ಯ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ರವಿ ಮತ್ತು ಹುಡುಗಿಯರು ವಿಕ್ರಮ್ನನ್ನು ಎಳೆದುಕೊಂಡು ಹೇಗೋ ಮಾಡಿ ಬಂಗಲೆಯಿಂದ ಹೊರಗೆ ಓಡಿ ಬಂದರು. ಅವರು ಹೊರಗೆ ಬರುತ್ತಿದ್ದಂತೆ ಇಡೀ ಬಂಗಲೆ ಬೆಂಕಿಗೆ ಆಹುತಿಯಾಯಿತು. ಬೆಳಗಿನ ಜಾವದ ಸೂರ್ಯನ ಬೆಳಕು ಮೂಡುತ್ತಿತ್ತು.
ದೂರದಿಂದ ಪೊಲೀಸ್ ಜೀಪ್ ಬರುವುದು ಕಂಡಿತು. ಅವರು ಪೊಲೀಸರಿಗೆ ವಿಷಯ ತಿಳಿಸಿದಾಗ ಪೊಲೀಸ್ ಅಧಿಕಾರಿ ಹೇಳಿದ ಮಾತು ಕೇಳಿ ನಾಲ್ವರಿಗೂ ಪ್ರಾಣವೇ ಹೋದಂತಾಯಿತು. ಏನು? ಹೆಬ್ಬಾರರ ಬಂಗಲೆಯೇ? ಆ ಬಂಗಲೆ 10 ವರ್ಷಗಳ ಹಿಂದೆಯೇ ಪೂರ್ತಿ ಸುಟ್ಟು ಬೂದಿಯಾಗಿ ಹೋಗಿದೆ. ಅಲ್ಲಿ ಈಗ ಕೇವಲ ಕಲ್ಲುಗಳಷ್ಟೇ ಇವೆ. ಅಂದಹಾಗೆ ಸೋಮಣ್ಣ ಯಾರು ಗೊತ್ತಾ? ಆ ಬಂಗಲೆಯಲ್ಲಿ ಸತ್ತ ಯಜಮಾನನ ಹೆಸರೇ ಸೋಮಣ್ಣ. ಆಗ ನಾಲ್ವರು ಹೌಹಾರಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಸುಟ್ಟ ಕಲ್ಲುಗಳ ರಾಶಿಯಿತ್ತು. ಅದರ ಮಧ್ಯದಲ್ಲಿ ನಿಂತು ಸೋಮಣ್ಣ ಮತ್ತು ಆ ಮುಖವಿಲ್ಲದ ಆಕೃತಿ ಇವರನ್ನೇ ನೋಡಿ ಕೈಬೀಸುತ್ತಿದ್ದರು. ಅಂದಿನಿಂದ ಇಂದಿನವರೆಗೂ ಆ 4 ಜನ ಕತ್ತಲೆಯನ್ನ ಕಂಡರೆ ನಡುಗುತ್ತಾರೆ. ಆ ದಿನದ ಘಟನೆಯ ನಂತರ ಆ 4 ಬೆಂಗಳೂರಿಗೆ ಮರಳಿದರು. ಬಂಗಲೆ ಸುಟ್ಟು ಬೂದಿಯಾಗಿರಬಹುದು, ಆದರೆ ಅವರ ಮನಸ್ಸಿನಲ್ಲಿದ್ದ ಭಯ ಮಾತ್ರ ಬೂದಿಯಾಗಿರಲಿಲ್ಲ. ಬೆಂಗಳೂರಿಗೆ ಬಂದು 3 ತಿಂಗಳು ಕಳೆದಿತ್ತು. ವಿಕ್ರಮ್ ಆ ಘಟನೆಯ ನಂತರ ಪೂರ್ತಿ ಬದಲಾಗಿದ್ದನು. ಸದಾ ಹಸನ್ಮುಖಿಯಾಗಿದ್ದ ಹುಡುಗ ಈಗ ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಕೂರಲು ಇಷ್ಟಪಡುತ್ತಿದ್ದನು. ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಒಂದು ದಿನ ರಾತ್ರಿ ರವಿ ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಸಮಯ ರಾತ್ರಿ 2 ಗಂಟೆ. ಇದ್ದಕ್ಕಿದ್ದಂತೆ ಅವನ ಮೊಬೈಲ್ಗೆ ವಿಕ್ರಮ್ನಿಂದ ವಾಟ್ಸ್ಆಪ್ ವಿಡಿಯೋ ಕಾಲ್ ಬಂತು. ರವಿ ಕಾಲ್ ರಿಸೀವ್ ಮಾಡಿದನು. ಸ್ಕ್ರೀನ್ ಮೇಲೆ ವಿಕ್ರಮ್ ತನ್ನ ರೂಮಿನ ಕತ್ತಲೆಯಲ್ಲಿ ನಿಂತಿದ್ದನು. ಅವನ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ವಿಕ್ರಮ್, ಏನಾಯ್ತು? ಈ ಟೈಮ್ನಲ್ಲಿ ಕಾಲ್ ಮಾಡಿದೀಯಾ? ರವಿ ಕೇಳಿದನು. ವಿಕ್ರಮ್ ಏನೂ ಮಾತನಾಡಲಿಲ್ಲ. ಕೇವಲ ಫೋನ್ ಕ್ಯಾಮರಾವನ್ನು ತನ್ನ ಕಾಲಿನ ಕಡೆಗೆ ತಿರುಗಿಸಿದನು. ರವಿ ಝೂಮ್ ಮಾಡಿ ನೋಡಿದಾಗ ಅವನ ಮೈ ನಡುಗಿತು. ವಿಕ್ರಮ್ನ ಕಾಲುಗಳು ನೆಲಕ್ಕೆ ತಾಗಿರಲಿಲ್ಲ. ಅವನು ಗಾಳಿಯಲ್ಲಿ 3 ಅಡಿ ಎತ್ತರ ತೇಲುತ್ತಿದ್ದನು. ಅಷ್ಟರಲ್ಲೇ ವಿಕ್ರಮ್ ವಿಚಿತ್ರವಾದ ಧ್ವನಿಯಲ್ಲಿ ಹೇಳಿದ, ಅವಳು ನನ್ನನ್ನು ಬಿಡುತ್ತಿಲ್ಲ ರವಿ. ಅವಳು ನಿನ್ನ ರೂಮಿನ ಕಿಟಕಿಯ ಹೊರಗೇ ನಿಂತಿದ್ದಾಳೆ. ರವಿ ತಕ್ಷಣ ತಿರುಗಿ ಕಿಟಕಿಯ ಕಡೆ ನೋಡಿದನು. 3ನೇ ಮಹಡಿಯಲ್ಲಿದ್ದ ಅವನ ರೂಮಿನ ಕಿಟಕಿಯ ಗಾಜಿನ ಮೇಲೆ ಯಾರೋ ಹೊರಗಿನಿಂದ ಬಡಿದು ಕರೆಯುತ್ತಿದ್ದರು. ಮಾರ್ನೇ ದಿನ ಬೆಳಗ್ಗೆ ರವಿ, ಅನನ್ಯ ಮತ್ತು ಪ್ರಿಯಾ ವಿಕ್ರಮ್ನ ಮನೆಗೆ ಓಡಿದರು. ಅಲ್ಲಿ ವಿಕ್ರಮ್ ರೂಮಿನ ಫ್ಯಾನ್ಗೆ ನೇಣು ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದನು. ಆದ್ರೆ ವಿಚಿತ್ರವೆಂದರೆ ಅವನ ಮೃತದೇಹದ ಕೆಳಗಿದ್ದ ನೆಲದ ಮೇಲೆ ರಕ್ತದಲ್ಲಿ ಒಂದು ವಾಕ್ಯ ಬರೆಯಲಾಗಿತ್ತು. ಒಬ್ಬನಾಯಿತು, ಇನ್ನು 3 ಬಾಕಿಯಿದ್ದಾರೆ. ವಿಕ್ರಮ್ನ ಸಾವು ಕೇವಲ ಆರಂಭವಾಗಿತ್ತು. ಅನನ್ಯಾಗೆ ಈಗ ಪ್ರತಿ ರಾತ್ರಿ ಕನಸಿನಲ್ಲಿ ಆ ಮಲೆನಾಡಿನ ಕಾಡು, ಆ ಸುಟ್ಟ ಬಂಗಲೆ ಮತ್ತು ಆ ಮುಖವಿಲ್ಲದ ಆಕೃತಿ ಕಾಣಿಸಿಕೊಳ್ಳತೊಡಗಿದವು. ಅವಳು ಖಿನ್ನತೆಗೆ ಒಳಗಾದಳು. ಒಂದು ಸಾಯಂಕಾಲ ಪ್ರಿಯಾ ಮತ್ತು ಅನನ್ಯ ಒಂದು ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದರು. ಈ ದುಷ್ಟಶಕ್ತಿಯಿಂದ ಮುಕ್ತಿ ಸಿಗಬಹುದು ಎಂಬ ಆಸೆ ಅವರಲ್ಲಿತ್ತು. ದೇವಸ್ಥಾನದ ಪ್ರಧಾನ ಅರ್ಚಕರು ಇವರ ಮುಖ ನೋಡಿಯೇ ಮಲೆನಾಡಿನ ಘಟನೆಯನ್ನು ಊಹಿಸಿದರು. ಮಕ್ಕಳೇ, ನೀವು ಕೇವಲ ಆ ಜಾಗದಿಂದ ತಪ್ಪಿಸಿಕೊಂಡು ಬಂದಿದ್ದೀರಿ. ಆದರೆ ಅಲ್ಲಿನ ಮಾಯಾವಿ ಶಕ್ತಿ ನಿಮ್ಮ ಆತ್ಮಗಳ ಮೇಲೆ ತನ್ನ ಗುರುತನ್ನು ಒತ್ತಿದೆ. ಆ ಬಂಗಲೆಯ ಯಜಮಾನ ಸೋಮಣ್ಣ ತನ್ನ ಆಸ್ತಿಗಾಗಿ ಬಲಿಕೊಟ್ಟ ಹೆಂಡತಿ ಮಗುವಿನ ತಾಂತ್ರಿಕ ಶಾಪ ಅದು. ಅದನ್ನು ಮುರಿಯಬೇಕಾದರೆ ನೀವು ಮತ್ತೆ ಅದೇ ಜಾಗಕ್ಕೆ ಹೋಗಬೇಕು ಎಂದರು ಅರ್ಚಕರು. ಮತ್ತೆ ಆ ನರಕಕ್ಕೆ ಹೋಗುವುದೇ? ರವಿ ಮತ್ತು ಹುಡುಗಿಯರಿಗೆ ಜೀವವೇ ಹೋದಂತಾಯಿತು. ಆದರೆ ಬದುಕಬೇಕಾದರೆ ಬೇರೆ ದಾರಿಯಿರಲಿಲ್ಲ. ವಿಕ್ರಮ್ನ ಸ್ಥಿತಿ ತಮಗೂ ಬಾರದಿರಲಿ ಎಂದು 3 ಒಂದು ಕಪ್ಪು ಸ್ಕಾರ್ಪಿಯೋ ಗಾಡಿ ಮಾಡಿಕೊಂಡು ಮತ್ತೆ ಮಲೆನಾಡಿನ ಆ ದಟ್ಟ ಕಾಡಿನ ಕಡೆಗೆ ಪ್ರಯಾಣ ಬೆಳೆಸಿದರು. ಅವರು ಆ ಜಾಗಕ್ಕೆ ತಲುಪುವಾಗ ಕಗ್ಗತ್ತಲಾಗಿತ್ತು. ಪೊಲೀಸರು ಹೇಳಿದಂತೆ ಅಲ್ಲಿ ಕೇವಲ ಸುಟ್ಟ ಕಲ್ಲುಗಳ ರಾಶಿಯಿತ್ತು. ಬಂಗಲೆಯ ಗುರುತೇ ಇರಲಿಲ್ಲ. ಆದರೆ ಅವರು ಕಾರಿನಿಂದ ಕೆಳಗೆ ಇಳಿಯುತ್ತಿದ್ದಂತೆ ಇಡೀ ವಾತಾವರಣ ಬದಲಾಯಿತು. ಸುತ್ತಲೂ ಇದ್ದ ಮಂಜು ದಟ್ಟವಾಯಿತು. ಕಣ್ಣೆದುರೇ ಇದ್ದ ಕಲ್ಲುಗಳ ರಾಶಿ ಮಾಯವಾಗಿ ಹಳೆಯ ಐಷಾರಾಮಿ ಬಂಗಲೆ ಮತ್ತೆ ಜೀವಂತವಾಗಿ ಅವರ ಕಣ್ಣೆದುರು ನಿಂತಿತು. ಬಂಗಲೆಯ ಒಳಗಿನಿಂದ ಲೈಟುಗಳ ಬೆಳಕು ಬರುತ್ತಿತ್ತು. ಬಾಗಿಲಿನಲ್ಲಿ ಅದೇ ಮುದುಕ ಸೋಮಣ್ಣ ಕೈಯಲ್ಲಿ ಲಾಟೀನು ಹಿಡಿದು ನಿಂತಿದ್ದನು. ಅವನು ಕ್ರೂರವಾಗಿ ನಗುತ್ತಾ ಹೇಳಿದ, ಬನ್ನಿ ಸಾಹಿಬ್ರೇ, ನಿಮ್ಮ 3 ಕಾಯುತ್ತಿದ್ದೆ. ನಿಮ್ಮ ಸ್ನೇಹಿತ ವಿಕ್ರಮ್ ಈಗಾಗಲೇ ಒಳಗಿದ್ದಾನೆ. ಕಥೆ ಇನ್ನೂ ಭಯಾನಕ ತಿರುವು ಪಡೆಯಲಿದೆ.
ಇದರ ಮುಂದಿನ ಕಥೆ ಬೇಕಾದರೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ.